11-12-13 ಶ್ರೀ 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 ಚರಂತಪ್ಪಜ್ಜ ಮಹಾಸ್ವಾಮಿಗಳ 22ನೇ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕಳೆದ ವರ್ಷ ಒಂದು ದಿನ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಚರಂತ ಶ್ರೀ ಪ್ರಶಸ್ತಿಗಳನ್ನು ನಾವು ಕೆಲವು ಸಾಧಕರಿಗೆ ನೀಡಿದ್ದೀವಿ. ಮತ್ತು ಅಂದು ನಾವು ಮೆಡಿಕಲ್ ಕ್ಯಾಂಪನ್ನು ನಾವು ಅರೇಂಜ್ ಮಾಡಿದ್ದೀವಿ. ವಿವಿಧ ಏನು ಮೆಡಿಕಲ್ ಕ್ಯಾಂಪ್ ಅಂತ ಹೇಳ್ತೀವಿ, ಐ ಕ್ಯಾಂಪ್ ಇರ್ಬೋದು, ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ವರ್ಷ 3 ದಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ 2 ದಿವಸ ಈ ಕಾರ್ಯಕ್ರಮ ನಮ್ಮ ಪಾರ್ವತಿ ನಗರದಲ್ಲಿರುವಂಥ ಬಸವಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 2 ದಿನ 11 ಮತ್ತು 12ನೇ ತಾರೀಕು ಸಂಜೆ ಕಾರ್ಯಕ್ರಮ ಇರುತ್ತೆ. ಕೊನೆಯ ದಿನ 13ನೇ ತಾರೀಕು ಬೆಳಗಿಂದ ಸಂಜೆವರೆಗೆ ಇರುತ್ತೆ. 11 ಮತ್ತು 12 ಕೆಲವು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ. ಹಾಗೂ ಮೊದಲನೇ ದಿನ ಮಹಿಳೆಯರಿಗಾಗಿ ನಾವು ಮೀಸಲಾಗಿಟ್ಟಿದ್ದೀವಿ. ಒಂದು ಮಹಿಳಾ ಸಬಲೀಕರಣ ಅಂತೇಳಿ, ಆಮೇಲೆ ಡಾಕ್ಟರ್ ಸೋಮಶೇಖರ್ ಅಂತೇಳಿ ಒಂದು ಕೆಲವು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ. ಮತ್ತು ಈ ಕಾರ್ಯಕ್ರಮದ ಒಂದು ಕಂಪ್ಲೀಟ್ ಏನಿದೆ ಆ ಕಾರ್ಯಕ್ರಮದ ವಿವರಗಳನ್ನು ನನ್ನೊಡನೆ ಇರುವಂಥ ಕಲ್ಮಠ ಸಿದ್ದರಾಮಣ್ಣನವರು ಹಾಗೂ ನಂದೀಪುರದ ಶ್ರೀಗಳಾದಂಥ ಡಾಕ್ಟರ್ ಮಹೇಶ ಸ್ವಾಮಿಗಳು ನೀಡ್ತಾರಂತ ಹೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ನನ್ನ ಮಾತುಗಳನ್ನು ವಿರಾಮ ಇಡ್ತಿದ್ದೇನೆ. ನಾನು ಅಜ್ಜಿಯವರು ಕರೆ ಮಾಡಿದ್ರು, ಒಂದು ಪತ್ರಿಕಾಗೋಷ್ಠಿದೆ. ಅಜ್ಜಿಯವರು ಚರಂತಪ್ಪ ಅಜ್ಜಿಯವರು ಮಹಾಸ್ವಾಮಿಗಳು 22ನೇ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಬರ್ಬೇಕಂದ್ರು ಬಂದ್ವಿ. ಚರಂತಪ್ಪ ಅಜ್ಜಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಾನು ಅನೇಕ ಕಡೆ ಓದಿದ್ದೀನಿ, ಅನೇಕ ಕಡೆ ನಾನು ಹಿರಿಯರ ಹತ್ರ ತಿಳ್ಕೊಂಡಿದ್ದಾಗ ಇಂಥ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು, ದೈವ ಪುರುಷರು. ಇಂಥ ದೈವ ಪುರುಷ ಕಾರ್ಯಕ್ರಮಗಳು ಬಳ್ಳಾರಿನಲ್ಲಿ ಆಗ್ತಾ ಇರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತ ಭಾವನೆ. ಇದು ಮುಂದೊಂದು ದಿನ ಕೊಪ್ಪಳ ಗವಿಶ್ರೀ ಮಠದಲ್ಲಿ ಯಾವ ಥರ ರಥೋತ್ಸವ ಅದ್ಧೂರಿಯಾಗಿ ನಡೀತದೋ ಈ ಚರಂತಪ್ಪ ಅಜ್ಜಿಯವರು ಸಹ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಹೆಸರು ಆಗ್ತಕ್ಕಂಥ ಒಂದು ಕೀರ್ತಿ ಪತಾಕೆ ಅಂತಕ್ಕಂಥ ಒಂದು ಧರ್ಮ, ಸನಾತನ ಧರ್ಮ ಉಳಿಸ್ತಕ್ಕಂಥ ನಾಂದಿ ಇದು ಆಡ್ತಕ್ಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಜನ ಸೇರಿದಾಗ ಮಾತ್ರ ಕಾರ್ಯಕ್ರಮಕ್ಕೆ ಮೆರು ಬರುತ್ತೆ. ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಬರಬೇಕಂದ್ರೆ ಪ್ರಮುಖವಾಗಿ ನನ್ನ ಮಾಧ್ಯಮ ಸ್ನೇಹಿತರು ಭಾಳ ಮುಖ್ಯ. ಮಾಧ್ಯಮದಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳು ಜನರಿಗೆ ಕಟ್ಟು ಒಂಥರ ಮುಂದೆ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಹೇಳ್ತದೆ. ಅದಕ್ಕೆ ನಿಮ್ಮ ಮುಖಾಂತರ ಅನೇಕ ಜನ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿಟ್ಟಿನಲ್ಲಿ ಸೇರ್ಬೇಕಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾರೆ. ಚರಂತಪ್ಪಜ್ಜ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವದ ಬಳ್ಳಾರಿ ನಗರದ ಎಲ್ಲ ಸೇವಾರ್ಥಿಗಳಿಗೆ ಸ್ಮರಣೆ ಮಾಡಿ, ಹಿಂದಿನ ವರ್ಷ ಮೊದಲನೇ ಪುಣ್ಯ ಸ್ಮರಣೋತ್ಸವ ಇಲ್ಲಿ 21ನೇ ಪುಣ್ಯ ಸ್ಮರಣೋತ್ಸವ ಮಹಾನಗರದಲ್ಲಿ ಮಾಡಿದ್ವಿ. ಈ ವರ್ಷ 3 ದಿನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ವಚನಾನುಸಂಧಾನ ಮತ್ತು ದಿವ್ಯ ಪ್ರಕಾಶ ಮತ್ತು ದೊಡ್ಡಬಸವೇಶ್ವರ ಮಹಾಸ್ವಾಮಿಗಳ ಶತನಾಮಾವಳಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಗ್ತದೆ. ಆಮೇಲೆ ಮನುಷ್ಯನ ಎಲ್ಲ ಕಾಯಿಲೆಗೆ ಸಂಬಂಧಪಟ್ಟ ಎಲ್ಲ ವೈದ್ಯರು ಆ ದಿನ ವಿಶೇಷವಾಗಿ ಸೇವೆಯನ್ನು ಮಾಡ್ತಾರೆ. ಅದು ಚಿಕಿತ್ಸೆ ಕೂಡ ಇರ್ತದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಜೊತೆಗೆ ಪ್ರತಿ ವರ್ಷ ಒಂದು 5 ಜನ ಸಾಧಕರನ್ನು ಗುರುತಿಸಿ ಚರಂತಾರಶ್ರೀ ಪ್ರಶಸ್ತಿಯನ್ನು ಮಠದ ವತಿಯಿಂದ ಮಾಡಲಾಗ್ತದೆ. ಇವೆಲ್ಲ ಕಾರ್ಯಕ್ರಮಗಳು ಈಗ ನಮ್ಮ ಸಿದ್ದರಾಮ ಕಲ್ಮಠರು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗ ಎಲ್ಲ ಕಾರ್ಯಕ್ರಮಗಳು 3 ದಿನ ಇರ್ತಾವೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗು ಬರ್ಬೇಕಂದ್ರೆ ನಿಮ್ಮ ಪ್ರಚಾರದ ಅವಶ್ಯಕತೆ ಐತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬಯಸಿ ಈ ಪತ್ರಿಕಾ ಗೋಷ್ಠಿಯನ್ನು ಮಾಡಲಾಗಿದೆ. ನಮ್ಮೆಲ್ಲ ಸಮಿತಿಯವರು ಹೆಸರು ಹೇಳಲಿಕ್ಕೆ ಸಮಯದ ಅಭಾವ. ಇಲ್ಲಿ ಅಜ್ಜವರ ಶಿಷ್ಯರು ಭಾಳ ಜನ ಇದ್ದಾರೆ ಈ ಮಹಾನಗರದಲ್ಲಿ. ಹಾಗಾಗಿ ಅವರೆಲ್ಲರ ಅಪೇಕ್ಷೆ ಮತ್ತು ಒತ್ತಾಯದ ಮೇರೆಗೆ ಇದು 2ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಅದರ ಜೊತೆಗೆ ಪುಸ್ತಕ ಬಿಡುಗಡೆ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸಾಧಕರನ್ನು ಗುರುತಿಸಿ ಅವರಿಗೆ ತಾವೆಲ್ಲ ಆಗಮಿಸಿ ಕಾರ್ಯಕ್ರಮ ಹೆಚ್ಚು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಿಮ್ಮದು. ಹಾಗಾಗಿ ಹೆಚ್ಚು ಜನ ಬಂದರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.